ಉದಂಕನ ಜೀವನ ಚರಿತ್ರೆ. ವ್ಯಾಸಮುನಿಯ ಶಿಷ್ಯನಾದ ಪೈಲನ ಶಿಷ್ಯನು ಉದಂಕನು. ಉದಂಕನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ. ತನ್ನ ಗುರುಗಳಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಿದ ಪರಿಣಾಮ ಅಣಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಮಹಿಮಾ, ಈಶತ್ವ, ವಶಿತ್ವ, ಕಾಮನಸಾಯಿತ್ವ ಎಂಬ ಅಷ್ಟಸಿದ್ಧಿಗಳನ್ನು ಪಡೆದನು. ಒಂದು ದಿನ ತಾನು ವಯಸ್ಸಾದುದನ್ನು ಅರಿತು ಕಳವಳಗೊಂಡು ತನ್ನ ಗುರುವನ್ನು ನೋಡುತ್ತಿದ್ದ. ಆಗ ಗುರುವು ಅವನಿಗೆ ಧೈರ್ಯ ನೀಡಿದನು ಮತ್ತು ತನ್ನ ಪುತ್ರಿಯನ್ನು ಉದಂಕನಿಗೆ ವರವಾಗಿ ಕೊಡಲು ಒಪ್ಪಿಕೊಂಡನು. ಆದರೆ ಉದಂಕನು ಗುರುದಕ್ಷಿಣೆ ನೀಡಲು ಮನಸ್ಸು ಮಾಡಿಕೊಂಡನು. ಈ ವೇಳೆ ಉದಂಕನ ಗುರುಪತ್ನಿ ಪೌಷ್ಯನ ಪತ್ನಿಯ ಕಿವಿಯೋಲೆಗಳನ್ನು ಕುಂಡಲ ಗುರುದಕ್ಷಿಣೆಯಾಗಿ ತಂದು ಕೊಡಬೇಕೆಂದು ಕೋರಿದರು. ಉದಂಕನು ಇದನ್ನು ಸ್ವೀಕರಿಸಿ ಪೌಷ್ಯ ಮಹಾರಾಜನ ಬಳಿ ಹೋದನು. ಪೌಷ್ಯ ಮಹಾರಾಜನಿಂದ ಕುಂಡಲಗಳ ಬೇಡಿಕೆ. ಉದಂಕನು ಪೌಷ್ಯ ಮಹಾರಾಜನ ಬಳಿಗೆ ಹೋಗಿ ಕುಂಡಲಗಳನ್ನು ತನ್ನ ಗುರುಪತ್ನಿಗೆ ಸಮರ್ಪಿಸಲು ಕೋರಿದನು. ಮಹಾರಾಜನು ಈ ಮನ್ನಿಸಿ ಪತ್ನಿಯ ಬಳಿಗೆ ಹೋಗಲು ಹೇಳಿದರು. ಆದರೆ ಪೌಷ್ಯನ ಪತ್ನಿ ಕಾಣಿಸಿಕೊಳ್ಳಲಿಲ್ಲ. ಮತ್ತೆ ಪೌಷ್ಯನ ಬಳಿಗೆ ಹೋದಾಗ ಪೌಷ್ಯನು ಅವಳು ಮಹಾಪತಿವ್ರತೆ, ಅವಳನ್ನು ಕಾಣಲು ಶುದ್ಧತೆ ಇರಬೇಕು ಎಂದು ಹೇಳಿದರು. ಈಗ ಉದಂಕನಿಗೆ ತಾನು ಹಿಂದಿನ ದಿನ ಗೋಮಯ ಸೇವಿಸಿ ಸ್ನಾನ ಮಾಡದಿರುವುದು ನೆನಪಾಯಿತು. ಅವನು ತಕ್ಷಣ ಸ್ನಾನ ಮಾಡಿ ಮರಳಿ ಹೋಗಿದಾಗ ಪೌಷ್ಯನ ಪತ್ನಿ ಕಂಡುಬಂದಳು. ಅವರು ಉದಂಕನಿಗೆ ಕುಂಡಲಗಳನ್ನು ಕೊಟ್ಟರು. ಆದರೆ ತಕ್ಷಕನು ಸರ್ಪರಾಜ ಈ ಕುಂಡಲಗಳಿಗಾಗಿ ಕಾಯುತ್ತಿರುವುದಾಗಿ ಎಚ್ಚರಿಸಿದರು. ತಕ್ಷಕನ ಕುಂಡಲ ಕಳ್ಳತನ. ಉದಂಕನು ಕುಂಡಲಗಳನ್ನು ತೆಗೆದುಕೊಂಡು ತನ್ನ ಗುರುಕುಲಕ್ಕೆ ಹಿಂತಿರುಗುತ್ತಿದ್ದಾಗ ಮಾರ್ಗಮಧ್ಯದಲ್ಲಿ ತಕ್ಷಣ ಸ್ನಾನ ಮಾಡಲು ಹೋಗಿದನು. ಈ ಸಂದರ್ಭದಲ್ಲಿ ತಕ್ಷಕನು ಕುಂಡಲಗಳನ್ನು ಅಪಹರಿಸಿ ನಾಗಲೋಕಕ್ಕೆ ಪರಾರಿಯಾದನು. ಉದಂಕನು ಕೂಡ ತಕ್ಷಣ ಅವರ ಹಿಂಬಾಲನೆ ಮಾಡಿದನು ಮತ್ತು ತಕ್ಷಕನು ನಾಪತ್ತೆಯಾಗುವ ರಂಧ್ರದಲ್ಲಿ ಹೋಗಿದ್ದನು. ನಾಗಲೋಕಕ್ಕೆ ಪ್ರವೇಶಿಸಿದ ಉದಂಕನು ಅಲ್ಲಿನ ನಾಗದೇವತೆಗಳಿಗಾಗಿಯೂ ತಕ್ಷಕನಿಗೆ ಸ್ತುತಿ ಸಲ್ಲಿಸಿದನು. ಈ ಸಂದರ್ಭದಲ್ಲಿ ಅವನು ಕೆಲವು ವಿಚಿತ್ರ ದೃಶ್ಯಗಳನ್ನು ನೋಡಿದನು. 2 ಮಹಿಳೆಯರು ನೂಲುವ, ಒಂದು ಹತ್ತೆ ಚಕ್ರ ತಿರುಗುತ್ತಿರುವುದು, 6 ಜನ ಮಕ್ಕಳ ಇರುವುದು, ಒಂದು ಮಹಾನ್ ಅಶ್ವ ಗುರು ಕಿತ್ತಾಡುತ್ತಿರುವುದು. ಅಲ್ಲಿ ಇದ್ದ ದಿವ್ಯ ಪುರುಷನೊಬ್ಬ ಉದಂಕನ ಭಕ್ತಿಗೆ ಮೆಚ್ಚಿ, ನೀನು ಏನು ಬಯಸುತ್ತೀಯ ಎಂದು ಕೇಳಿದನು.